ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷ ಅಂದರೆ ರುದ್ದಿ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ. ಹಾಗಾಗಿ ರುದ್ದಿಗೆ ಮೇಕಪ್ ಮಾಡ್ತಾ ಇದ್ದೀನಿ. ಸೊ ನೆನೆ ವಿಡಿಯೋದಲ್ಲಿ ನೋಡಿರ್ತೀರ ರುದ್ದಿಗೆ ಅವರು ಸ್ಕೂಲಲ್ಲಿ ಡ್ರೆಸ್ ಕೊಟ್ಟಿರೋದು. ಸೊ ಅದೇ ಡ್ರೆಸ್ನ ಹಾಕಿ ಇವಾಗ ಸ್ಕೂಲಿಂದ ಮೇಕಪ್ ಅಂದರೆ ರೆಡಿ ಮಾಡಿ ಕಳಿಸಿ ಲಾಸ್ಟ್ ಟಚಪ್ ನಾವು ಸ್ವಲ್ಪ ಇದು ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಮೇಕಪ್ ಮಾಡ್ತಾ ಇದ್ದೀನಿ ಇವಾಗ. ರುದ್ದಿ ಡ್ಯಾನ್ಸ್ ಇದೆ, ಬಾಸಿಗೂ ಕೂಡ ಡ್ಯಾನ್ಸ್ ಇದೆ. ಬಾಸಿಗೆ ಅವರಪ್ಪ ರೆಡಿ ಮಾಡ್ತಾ ಇದ್ದಾರೆ. ಬಾಸಿಗೆ ಇದು ಮೇಕಪ್ ಏನಿಲ್ಲ, ಜಸ್ಟ್ ಡ್ರೆಸ್ ಹಾಕಿ ಮತ್ತು ಕ್ರೀಮ್ ಪೌಡರ್ ಹಾಕಿದ್ರೆ ಸಾಕು. ಬೆಲ್ಟು ಬಾಸು 2 ಜನ ಸುತ್ತಬೋದು, ಅಷ್ಟು ದೊಡ್ಡ ಬೆಲ್ಟ್ ಕೊಟ್ಟಿದ್ದಾರೆ ಬಾಸಿಗೆ. ಸೊ ಇನ್ನೊಂದು ರೌಂಡ್ ಸುತ್ತಬೋದೇನೋ. ಮುದ್ದೆ ಇದಿಲ್ಲ ಕುಕ್ಕು, ಅದು ಸಿಕ್ಸೋದಕ್ಕಲ್ಲಿ. ರುದ್ದಿಗೆ ಮೇಕಪ್ ಅಂದರೆ ತುಂಬ ಇಷ್ಟ. ಸೊ ಹೇಗೆ ಮಾಡ್ತಾ ಇದ್ರು ಎಷ್ಟೊತ್ತು ಬೇಕಾದರೂ ಕುತ್ಕೊಂಡಿರ್ತಾಳೆ, ಆದರೆ ಮೇಕಪ್ ಚೆನ್ನಾಗಿ ಬರಬೇಕು ಅಲ್ಲ ರುದ್ದು? ಹಾಂ, ಡ್ಯಾನ್ಸ್ ಹೇಗೆ ಮಾಡ್ತೀಯ ಮಗಳ? ಹಾಂ, ಚೆನ್ನಾಗಿ ಮಾಡ್ತೀಯಾ? ಮೇಕಪ್ ಮಾಡಬೇಕಾ, ಲೈಟಾಗಿ ಮಾಡಬೇಕಾ, ಡಾರ್ಕಾಗಿ ಮಾಡಬೇಕಾ, ಬ್ರೈಟಾಗಿರ್ಬೇಕಾ? ಹಾಂ, ಹೇಗಿರ್ಬೇಕು ಹೇಳು? ಹೌದಾ, ಚೆನ್ನಾಗಿ ಕಾಣಿಸ್ಬೇಕು ಒಟ್ಟಲ್ಲಿ. ಅದೆಲ್ಲ ಗೊತ್ತಿಲ್ಲ ಅಂತ ಒಟ್ಟಲ್ಲಿ ಚೆನ್ನಾಗಿ ಕಾಣಿಸೋಕೆ ಮಾಡ್ಬೇಕಷ್ಟೆ. ಗ್ರ್ಯಾಂಡಾಗಿ ಮಾಡಬೇಕಾ? ಸೊ ರುದ್ದಿಗೆ ಗ್ರ್ಯಾಂಡಾಗಿ ಮೇಕಪ್ ಮಾಡಬೇಕಂತೆ. ಸೊ ಲೈಟಾಗಿ ಇದು ಟಿಂಟೆಡ್ ಫೌಂಡೇಶನ್ ಹಾಕೊತಾ ಇದ್ದೀನಿ. ಲೈನು ಹೇರ್ಸ್ ಎಲ್ಲ ಬೆಳಗಿಟ್ಟಿದೆ. ಬಸ್ ಇಲ್ಲ ನೋಡಲಿ. ಯಾಕೆ ಸುಮ್ಮನೆ ರುದ್ದಿ? ಏನಾಯ್ತು? ಕಡ್ಡೆ ತೋರಿಸ್ಬಿಟ್ಟು ಮಾಡಿ ಮಾಡ್ತಾ ಇದ್ದೀರಪ್ಪ. ನೋಡ್ಕೊಳ್ಳೋದು ಲಾಸ್ಟಿಗೆ ಫಿನಿಶ್ ಆದ್ಮೇಲೆ ನೀಟಾಗಿ ಹಿಂಗೆ ತೋರಿಸ್ತೀನಿ, ಅವಾಗ ನೋಡ್ಕೊಳ್ಳೋದು. ಕಣ್ಮುಚ್ಚು. ಸೊ ರುದ್ದಿಗೆ ಮೇಕಪ್ ಎಲ್ಲ ಮುಗ್ದಿದೆ. ಸೊ ಇವಾಗ ಒಂದು ಹೇರ್ ಸ್ಟೈಲ್ ಹಾಕಿದ್ರೆ ಕೂದಲು ಬೇರೆ ಅವ್ರದ್ದು ಎಲ್ಲ ಫುಲ್ ಪುಡಿ ಪುಡಿ ಕೂದಲು, ಅದಕ್ಕೆ ಸಾಗರ್ ಜಡೆ ಥರ ಹಾಕ್ಬಿಡ್ತೀನಿ. ಕೂದಲು ಸ್ವಲ್ಪ ಸ್ಟಿಫ್ ಆಗಿರುತ್ತೆ. ಸ್ಟ್ರಗಲ್ ಬಸ್ಸು ಪ್ಲೀಸ್ ಕಣೋ, ಬಟ್ಟೆ ಗಲೀಜು ಮಾಡ್ಕೊತೀಯಾ? ನನ್ನ ಮಗ ಇವಳಿಗೆ ಮೇಕಪ್ ಮಾಡ್ತಾ ಇದ್ರೆ ಎಲ್ಲ ಅವನು ಎಕ್ಸ್ಪೆರಿಮೆಂಟ್ ಮಾಡ್ಕೊತಾ ಇದ್ದಾನೆ. ಇಟ್ಬಿಡಪ್ಪ. ಅವ್ನು ಹುಡುಗಗೆ ಮೇಕಪ್, ಹುಡುಗ ಮೇಕಪ್ ಮಾಡ್ಕೊತಾರ ಬಸ್ಸು. ಮತ್ತೆ ಎಲ್ಲ ಎತ್ತಿಟ್ಬಿಡು. ಹುಡುಗ ಯಾವುದು ಟಚ್ ಮಾಡಲ್ಲ ಮೇಕಪ್ ಥಿಂಗ್ಸ್ನ. ಬಿಟ್ಬೇಡ, ಇಟ್ಬಿಡು. ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಮ್ಯಾಮ್ ಆಮೇಲೆ ಬೈತಾರೆ. ಅಕ್ಕ ನೀನು ಡ್ರೆಸ್ ತೋರಿಸಿ ಹೇಗಿದೆ ಅಂತ ತೋರಿಸು. ಡ್ರೆಸ್ ತೋರಿಸು. ಸೊ ರುದ್ದಿದು ಫೈನ್ ಆಯ್ತಾ? ಸೊ ರುದ್ದಿದು ಫೈನ್ ಮೇಕಪ್ ಎಲ್ಲ ಮುಗೀತು. ಸೊ ವೈಟ್ ಸಾಕ್ಸ್ ಹಾಕೋಬರೋದಕ್ಕೆ ಹೇಳಿದ್ದಾರೆ. ವೈಟ್ ಸಾಕ್ಸ್ ಡಾಲ್ ಥರ ಕಾಣಿಸ್ತೈತೆ ನಮ್ಮದು. ತೋರಿಸು ಪಪ್ಪಾಗೆ. ಎಲ್ಲಪ್ಪ ಚೆನ್ನಾಗಿದೆಯಲ್ಲ, ಇನ್ನೆಷ್ಟು ಬೇಕು? ಸೊ ನಾ ಇಷ್ಟು ಮಾಡಿದ್ದೀನಿ. ಮೇ ಬಿ ಅವರು ಫೈನಲ್ ಟಚಪ್ ಕೊಡೋ ಥರ ಏನಿಲ್ಲ, ರುದ್ದಿ ಹಾಳು ಮಾಡ್ಕೊಳ್ಳಲ್ಲ. ಸೊ ಹಾಗೆ ನೀಟಾಗಿ ಮೇಂಟೈನ್ ಮಾಡ್ತಾಳೆ. ಹಾಗಾಗಿ ಸ್ವಲ್ಪ ಡ್ರೆಸ್ ಸೊ ತೋರಿಸು. ಗೊಂಬೆ ಥರ ರೆಡಿ ಆಗಿದ್ದೆ ನಮ್ಮದು. ಹಂಗೆ ಕಾಲೆಲ್ಲ ಹಿಂಗೆ ಇದು ಮಾಡಬೇಡ, ಫುಲ್ ಗಲೀಜಾಗ್ಬಿಡುತ್ತೆ. ಹ್ಯಾಪಿ? ಹಾಂ ಹೇಳು. ಹಾಂ ಎದೇಳು ಹೇಳ. ಪಪ್ಪಗೆ ಹ್ಯಾಪಿನಾ? ಪಪ್ಪ ಕರಿ ಬರಲ್ವಾ ಕೇಳು. ಹಾಂ ಯಾಕೆ ಪಪ್ಪ ಬರಲ್ಲ ಅಂತ ಹೇಳು. ಯಾಕೆ ಪಪ್ಪ ಬರೋದಿಲ್ಲ? ಏ ಜೋರಾಗಿ ಹೇಳಿ ಪಪ್ಪನು. ಸೊ ಅನಿ ಈ ವರ್ಷ ಆ್ಯನಿವಲ್ ಡೇಗೆ ಬರ್ತಾ ಇಲ್ಲ. ಸೊ ಅನಿ ಆಫೀಸಲ್ಲಿ ಪಪ್ಪಗೆ ಲೀವ್ ಇಲ್ಲದ ಕಾರಣ ಸೊ
ಹೀಗೆ ಆಫೀಸಲ್ಲಿ ಲೀವ್ ಇಲ್ಲ, ಹಾಗಾಗಿ ಅವ್ರು ಈ ಸಲ ಆ್ಯನಿವಲ್ ಡೇಗೆ ಬರ್ತಾ ಇಲ್ಲ. ನೀ ಬೇಜಾರಾಗ್ತಾಯಿಲ್ಲ? ಲಾಸ್ಟ್ ಇಯರ್ ನಾವಿಬ್ರು ಕುತ್ಕೊಂಡು ರುದ್ದಿದು ನನಗಿಂತ ಎಕ್ಸೈಟ್ಮೆಂಟ್ ಆಗಿ ಖುಷಿಯಾಗಿ ನೋಡಿದ್ದೆ ನೀನು ಅವ್ರದ್ದು ಡ್ಯಾನ್ಸ್ ಎಲ್ಲ. ಈ ರುದ್ದಿ ಬಂದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ. ಹಾಂ, ಈ ಸಲ ಏನು ಮಾಡೋದಕ್ಕಿಲ್ಲ, ವಿಡಿಯೋ ಸೊ ಬ್ಲಾಗಲ್ಲಿ ನೋಡ್ಕೋಬೇಕಷ್ಟೇ. ಸೊ ಲಾಸ್ಟ್ ಟೈಮ್ ನಾವಿಬ್ರು ಹೋಗಿ ಅನಿ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ರುದ್ದಿ ಡ್ಯಾನ್ಸ್ ನೋಡಿ ಅಂತ ಅವ್ರಿಗೆ ಫುಲ್ ಖುಷಿಯಾಗಿತ್ತು. ಈ ಸಲ ಇಬ್ಬಿಬ್ರು ಡ್ಯಾನ್ಸು, ಬಾಸು ಮತ್ತು ರುದ್ದಿ ಇಬ್ರದ್ದು ಇರುತ್ತೆ. ಇಬ್ರದ್ದು ಮಿಸ್ ಮಾಡ್ಕೊತೀಯ. ಬಾಸದು ಫಸ್ಟ್ ಟೈಮ್ ಸ್ಟೇಜ್ ಡ್ಯಾನ್ಸ್ ಮಾಡ್ತಾ ಇರೋದು ಅವನು. ಹಾಂ, ನನಗೆ ಬೇಜಾರಾಗ್ತೈತೆ ಆ್ಯಕ್ಚುಲಿ. ನೆಕ್ಸ್ಟ್ ಇಯರ್ ಸೊ ಹಾಂ, ಅದಕ್ಕಿಂತ ಚೆನ್ನಾಗಿ ಡ್ಯಾನ್ಸ್ ಬಟ್ ಇದು ಫಸ್ಟ್ ಅಲ್ವಾ ಬಾಸದು. ನೆಕ್ಸ್ಟ್ ಇಯರ್ಗೆ ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಮಾಡೋದೆಲ್ಲ ಕಲ್ತ್ಕೊಂಡಿರ್ತಾರೆ. ಬಟ್ ಈ ಇಯರು ಫಸ್ಟ್ ಟೈಮ್ ಅಲ್ವಾ, ಹೆಂಗೆ ಮಾಡ್ತಾನೆ ಅನ್ನೋದೊಂದು ಕ್ಯೂರಿಯಾಸಿಟಿ. ಸೊ ಇಲ್ಲಿ ಒಂದು ಗ್ರೂಪು ಕ್ಯೂಟಿ ಅವನಲ್ಲಿ ಯಾಕೆ ಕೂರಿಸ್ಕೊಂಡಿದ್ದೆ ಮಗನೆ? ಅವನು ಡ್ರೆಸ್ ಎಲ್ಲ ಗಲೀಜಾಗೋದಿಲ್ವಾ? ರುದು ನೀನು ಚಪ್ಪಲಿ ಹಾಕೋಬಿಡು. ಯಾರ್ದು ಬೇಡ ಬಿಡು, ಚಪ್ಪಲಿ ಆಗಲ್ಲ ಅಂದರೆ ಬೇಡ. ನಾನು ಹಂಗೆ ಕರ್ಕೋಗಿ ಬಿಟ್ಬಿಡ್ತೀನಿ ಬಿಡು, ಟೈಮ್ ಆಯಿತು. ಹಾಂ, ಬಾಸಗೂ ಬೇಡ ಬಿಡು. ಸ್ಕೂಲ್ ಶೂ ಹಾಕ್ಬಾಗಂತ ಸ್ಕೂಲ್ ಹಾಕೋಗ್ಬೇಕಾಗಿದೆ ಕ್ಯೂಟಿ. ಅಲ್ಲಿ ಹೋಗಿ ಬಿಚ್ಚಾಕೋದು ರುದ್ದಿ. ಅಲ್ಲಿ ನೀನು ಆ ಥರ ಎಲ್ಲ ಮಾಡಿದ್ರೆ ಸಾಕ್ಸ್ ಗಲೀಜಾಗಲ್ವಾ? ಹಾಂ, ಎಲ್ಲ ಬಿಡು. ನಾಳೆ ಹೋಗ್ಬಿಟ್ಟು ಕೊಡ್ಸೋಣ. ಹೊಸ ಶೂ ಬೇಕಂತಾನೆ. ಹೊಸ ಶೂ ಅಷ್ಟು ಇವಾಗ ಹೋಗಿ ಒಂದು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರ್ತೀನಿ. 3:30ಗೆಲ್ಲ ಡ್ರಾಪ್ ಮಾಡಿ ಅಂತ ಹೇಳಿದ್ದಾರೆ. 3:45 4 o'clock ಒಳಗೆ ಪೇರೆಂಟ್ಸ್ ಎಲ್ಲ ಬರೋದಕ್ಕೆ ಹೇಳಿದರೆ. ಒಂದು ಏನು ಪಾಸಿಗೆ ಇಬ್ಬರು ಅಷ್ಟೇ ಅಲೋ ಇರೋದು, ಪೇರೆಂಟ್ಸು ಹಸ್ಬೆಂಡ್ ಆ್ಯಂಡ್ ವೈಫ್ ಅಷ್ಟೇ ಅಲೋ ಇರೋದು. ಅಪ್ಪ ಅಮ್ಮ ಹೋಗ್ಬೇಕಂತೆ. ಸೊ ನಮ್ಮದು 2 ಪಾಸ್ ಇದೆ, ಬಾಸು ರುದ್ದಿದ್ದು. ಹಾಗಾಗಿ ನಾವು 4 ಜನ ಹೋಗ್ಬೋದು. ಇವಾಗ ನಾನು ಕ್ಯೂಟಿ ಇಬ್ಬರೇ ಇರೋದು. ಸೊ ಅವ್ರ ಅತ್ತೆ ಮನೇಲಿ ಯಾರು ಬರ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಯಾರು ಬರ್ತಾರೆ ರುದ್ದಿನಿ ಮತ್ತೆ ಮನೆಯಲ್ಲಿ? ಸೊ ಇವಾಗ ಬಿಟ್ಬಿಟ್ಟು ಬಂದು ಆಮೇಲೆ ಸೊ ನಾವು ಕೂಡ ರೆಡಿಯಾಗಿ ಹೊರಡ್ತೀವಿ. ನಾನು ತಲೆಗೆ ಸ್ನಾನ ಮಾಡಿಕೊಂಡು ಹಂಗೆ ಅವ್ರಿಗೆ ಮೇಕಪ್ ಮಾಡೋದು ಕೂತ್ಕೊಂಡು, ಇವನೊಂದು ಕ್ರೀಮು ಕೂಡ ಹಾಕ್ಕೊಂಡಿಲ್ಲ. ಫುಲ್ಲು ಸ್ಕಿನ್ನೆಲ್ಲ ಫುಲ್ಲು ಡ್ರೈ ಅನ್ನಿಸ್ತಾ ಇದೆ. ಸೊ ಫಸ್ಟ್ ಹೋಗಿ ಅವ್ರನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ ಇವಾಗ. ಅದೇ ಡ್ರಾಪ್ ಮಾಡ್ತೀಯಾ? ಡ್ರಾಪು ಬಾಕ್ಸ್ ಹಾಕ್ಬೇಕಲ್ಲ ಇನ್ನ ನಾನು. ಬಾಕ್ಸು ಅಲ್ಲ ನಾನು ಇನ್ನೂ ಬಾಕ್ಸ್ ಹಾಕಿಲ್ಲ. ಎಷ್ಟು ಬರ್ತಾ ಕ್ಯಾಬ್ ಆಲ್ರೆಡಿ? ಸರಿ, ಬಾಕ್ಸ್ ಹಾಕಿ ರೆಡಿ. ಮಗ ನೀನು ಆಚೆ ಕಡೆ ಶೂ ಹಾಕೊಂಡು ನಿಂತ್ಕೊ, ಪಪ್ಪಾಗೆ ಬಾಕ್ಸ್ ಕಟ್ಬಿಟ್ಟು ಬರ್ತೀನಿ. ಸೊ ಇವಾಗ ಅಲ್ಲಿಗೆ ಆಲ್ರೆಡಿ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಸೊ ಅವ್ರಿಗೆ ಲಂಚ್ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಕೊಡ್ಬೇಕು ಇವಾಗ. ಏನು ಹೊಸ ಶೂ? ಹೊಸ ಶೂ ಯಾವುದು? ಹೊಸ ಶೂ ಇವಾಗ ಯಾವಾಗ ಕೊಡ್ಸಕ್ಕಾಗತ್ತೆ ರುದ್ದಿ? ಇವಾಗ ಹೊಸ ಶೂ ಕೊಡಿಸ್ಬೇಕಂತ ರುದ್ದಿಗೆ. ಹೊಸ ಶೂ ಕೊಡಿಸ್ಬೇಕಂತ ರುದ್ದಿಗೆ ಇವಾಗ. ನಾನು ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ನಡಿ ಹಿಂಗೆ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಎಷ್ಟೊತ್ತಾದ್ರೂ ಆಗ್ಲಿ, ಆಯ್ತಾ? ಹಾಂ, ಆಯ್ತಾ? ಪ್ಲೀಸ್ ರುದ್ದಿ, ನಾಳೆ ಬಂದ್ಬಿಟ್ಟು ಕೊಡಿಸ್ತೀನಿ. ಸೊ ಇವತ್ತು ಅಲ್ಲಿ ಬಾಕ್ಸಿಗೆ ಬಂದ್ಬಿಟ್ಟು ನಾನು ತೊಗರಿಕಾಳು ಬಾತ್ ಮಾಡಿದ್ದೆ. ಟೇಸ್ಟಿಯಾಗಿ ಬಂದಿದೆ ತೊಗರಿಕಾಳು ಬಾತು. ಈ ತೊಗರಿಕಾಳು ಬಂದ್ಬಿಟ್ಟು ಊರಿಂದ ತೊಗೊಬಂದಿದ್ದು. ಸೊ ಹರ್ಷಿತಾ ಅವ್ರ ಮನೆ ಊರಿಂದ ಕೊಟ್ಟು ಕಳಿಸಿದ್ರು. ಎಷ್ಟು ದಪ್ಪ ಇದೆ ಗೊತ್ತಾ ಕಾಳುಗಳು. ಸೊ ನಂಗೆ ಸಖತ್ ಇಷ್ಟ ಆಯಿತು. ಅದಕ್ಕೇನೆ ಸುರಿದ ತಕ್ಷಣನೇ ಫಸ್ಟು ತೊಗರಿಕಾಳು ಬಾತ್ ಮಾಡಿಬಿಟ್ಟೆ. ಕೂತಾರೆ ಸ್ಟಾರ್ಟಿಗೆ ಇವನನ್ನು ಮಾತ್ರ ಒಂಥರ ರೆಡಿ ಮಾಡೋದಕ್ಕೆ ಆಗಲ್ಲ. ಅದೇ ಬಾಕ್ಸ್ ರೆಡಿ. ಇವತ್ತೇನೂ ಇಲ್ಲ, ಸಿಂಪಲ್ ಆಗಿ ಜಸ್ಟ್ ಒಂದು ಬಾಕ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೈಡ್ಸ್ ಗಿಡ್ಸ್ ಏನು ಕೊಡ್ತಾ ಇಲ್ಲ. ಇಬ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಪರವಾಗಿಲ್ಲ ಬಿಡು ಬಂದೆ. ಅವ್ನು ಸ್ಕೂಲಲ್ಲಿ ಬಿಡ್ತಾರೆ. ನೀನು ಚಪ್ಪಲಿ ಹಾಕೊಂಡೋದ್ರೆ ಸ್ಟೇಜ್ ಮೇಲೆ ಚಪ್ಪಲಿನ ಹಾಕೊಂಡು ಹೋಗ್ತೀಯಾ? ಸೊ ಕ್ಯೂಟಿ ನಾನು ಆಮೇಲೆ ರೆಡಿಯಾಗಿ ಹೋಗ್ತೀವಿ. ಕ್ಯೂಟಿ ಪಾಪ ಇನ್ನೂ ರೆಡಿ ಆಗಿಲ್ಲ. ಆಮೇಲೆ ಬಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಇವಾಗ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದು ಹಾಗೆ ನಾನು ಕೂಡ ಸ್ವಲ್ಪ ರೆಡಿ ಆಗಿದ್ದೀನಿ. ಇವತ್ತು
ಸ್ಕೂಲ್ ಹತ್ರ ಹೋಗೋದಕ್ಕೆ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಇವತ್ತು ಕಾಜಲ್ಲು ಹಾಗೆಯೇ ಲೈನರ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈ ಡ್ರೆಸ್ಸಿಗೆ ಸೂಟ್ ಆಗ್ತಾ ಇತ್ತು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಗೆ ಇದು ಹೊಸ ಡ್ರೆಸ್ಸು, ಸೊ ಬೆಳಗ್ಗೆನೇ ಬಂತು. ಇದಕ್ಕೆ ಹಾಕೋಗೋಕ್ಕೆ ಅಂತಲೇ ಒಂದು ಬುಕ್ ಮಾಡ್ಕೊಂಡಿದ್ದೆ. ನನಗೆ ಎಲ್ಲಾದರೂ ಹೋಗಬೇಕು ಅಂದಾಗ ಹೊಸ ಡ್ರೆಸ್ ಹಾಕ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಅಭ್ಯಾಸ, ಮೀನ್ಸ್ ಅದೊಂಥರ ವೈಬ್ಸ್ ಡಿಫ್ರೆಂಟಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಫೀಲ್ ಆಗಿ. ಅದಕ್ಕೇ ಇದನ್ನೊಂದು ಬುಕ್ ಮಾಡ್ಕೊಂಡಿದ್ದೆ. ಸೊ ಇವಾಗೆಲ್ಲ ಫ್ಲಿಪ್ಕಾರ್ಟಲ್ಲಿ 7 ಮಿನಿಟ್ಸಿಗೆಲ್ಲ ಬರುತ್ತೆ, ಇಲ್ಲಾಂದರೆ 1 ಡೇ ಡೆಲಿವರಿ ಇರುತ್ತಲ್ಲ. ಸೊ ಹಾಗಾಗಿ ಇದು ಬೆಳಗ್ಗೆ ಇವತ್ತು 11 o'clock ಬಂದುಬಿಡ್ತು. ಫುಲ್ ಖುಷಿಯಾಯಿತು. 2 ಆಪ್ಷನ್ ಇಟ್ಕೊಂಡಿದ್ದೆ, 2 ಒಂದೇ ಟೈಮ್ ಬಂತು. ಸೊ ಫೇಸ್ ನೋಡಿ ನಂದು ಫುಲ್ಲು ಶೈನಿಯಾಗಿ ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ ಇವತ್ತು ನಾನು NYB ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡಿದ್ದೀನಿ. ಸೊ ತೋರಿಸ್ತೀನಿ. ಸೊ ಈ ಕ್ರೀಮ್ ಯೂಸ್ ಮಾಡಿದ್ದೀನಿ, ಫೋಕಸ್ ಆಗ್ತಾ ಇದೆಯಾ? ಸೊ ಈ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡಿದ್ದೀನಿ, ಹಾಗಾಗಿ ಫೇಸ್ ಎಲ್ಲ ಗ್ಲೋ ಥರ ಕಾಣಿಸ್ತಾ ಇದೆ. ಯಾವುದೇ ರೀತಿ ಫೌಂಡೇಶನ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಮಾಯ್ಚರೈಸರ್ ಹಚ್ಕೊಂಡು ಸೊ ಆ ಕ್ರೀಮ್ ಅದ್ರ ಮೇಲೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಲೈಟಾಗಿ ಬ್ಲಷನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ನನ್ನ ಮೇಕಪ್ ಇವತ್ತು. ಈ ಡ್ರೆಸ್ಸಿಗೆ ಕರೆಕ್ಟಾಗಿ ಸೂಟ್ ಆಗ್ತಿದೆ. ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂದ್ಕೊಂಡು ಜುಮ್ಕಿ ಥರ ಹಾಕ್ಕೊಂಡು ಸೂಟ್ ಆಗುತ್ತೆ. ಇದು ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಆಮೇಲೆ ಕ್ಯೂಟಿ ಬಂದಮೇಲೆ ಕ್ಯೂಟಿನ ಕೇಳಿಬಿಟ್ಟು ಯಾವ್ದು ಚೆನ್ನಾಗಿ ಕಾಣಿಸ್ತದೆ ಜುಮ್ಕಿ ಹಾಕ್ಕೊಂಡು ಒಂದ್ಸಲ ತೋರಿಸ್ತೀನಿ. ಸೊ ಇವಾಗ ಕ್ಯೂಟಿ ರೆಡಿ ಆಗಬೇಕು. ಅವರಿಬ್ಬರನ್ನ ರೆಡಿ ಮಾಡಿ ಕಳ್ಸಾಯ್ತು. ಇವಾಗ ಈ ಮಗಳನ್ನ ರೆಡಿ ಮಾಡಿ ನಾವಿಬ್ಬರು ಹೋಗಿದ್ರೆ ಸಾಕು. ಈ ಸಲ ಒಂದು ಪಾಸಿಗೆ ಇಬ್ಬರೇ ಎಂಟ್ರಿ ನಮ್ಮ ಮನೆ. ಇವಾಗ ಕ್ಯೂಟಿ ನಾನು ಇಬ್ಬರೇ ಇರೋದು. ಸೊ ಇವಾಗ ಹೋಗೋದಕ್ಕೆ ಅವ್ರ ಅತ್ತೆ ಮನೆಗೆ ಕರೆದಿದ್ದೀನಿ. ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ನಾವು 4 ಜನ ಹೋಗ್ಬೋದು. ನಮ್ಮ 2 ಪಾಸಿಂದ 4 ಜನಕ್ಕೆ ಎಂಟ್ರಿ ಇದೆ. ಅವ್ರ ಮನೆ ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ನಾವಿಬ್ಬರು ಫಿಕ್ಸ್. ನಂದು ರೆಡಿ ಆಗಾಯಿತು. ಇವಾಗ ಕ್ಯೂಟಿನ ರೆಡಿ ಮಾಡಿಕೊಂಡು ಬೇಗ ಹೋಗಬೇಕು. ಇಲ್ಲಾಂದರೆ ಲಾಸ್ಟ್ ಟೈಮ್ ಥರ ಕೆಳಗಡೆ ಕುತ್ಕೊಂಡು ನೋಡ್ಬೇಕಾಯ್ತು. ಇಲ್ಲಿ ಲಾಸ್ಟ್ ಟೈಮ್ ಸೀಟೇ ಸಿಕ್ಕಿದೆ ನಮಗೆ. ಕೆಳಗಡೆ ಕುತ್ಕೊಂಡು ನೋಡಿದ್ದಾಯಿತು. ನಾವು ಫುಲ್ಲು ಪ್ರೋಗ್ರಾಮ್ನ ಕೆಳಗಡೆ ಕುತ್ಕೊಂಡು ನೋಡಿದ್ದೀವಿ. ಸೊ ಈ ಸಲ ಅಷ್ಟೊತ್ತು ತನಕ ಎಲ್ಲ ಇರೋಕ್ಕಾಗಲ್ಲ, ಯಾಕೆಂದರೆ ಈ ವೆದರಲ್ಲಿ ಚಾನ್ಸೇ ಇಲ್ಲ. ಲಾಸ್ಟ್ ಟೈಮೆಲ್ಲ ಅಷ್ಟೊಂದೆಲ್ಲ ಚಳಿ ಇರಲಿಲ್ಲ, ಬಟ್ ಈ ಟೈಮ್ ತುಂಬಾ ಚಳಿ ಇದೆ. ಹಾಗಾಗಿ ಬಾಸು ವೃದ್ಧಿ ಪ್ರೋಗ್ರಾಮ್ ಮುಗಿದ್ಮೇಲೆ ಒಂದು ಸ್ವಲ್ಪ ನೋಡಿಕೊಂಡು ಸೊ ಬರೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಕ್ಯೂಟಿ ಆಲ್ರೆಡಿ ಹೊರಟು ರೆಡಿಯಾಗಿ ನಡ್ಕೊಂಡು ಹೋಗ್ತೀನಿ ಅಂತ ಹೋದರೆ ಎಲ್ಲರೂ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಕ್ಯೂಟಿ ಅತ್ತೆ ಹಾಗೆಯೇ ಮೋನಿಕಾ ಅಂತೀನಿ ಮಲ್ಲಿಕಾ ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಮತ್ತು ದೇವ್ರ ಅತ್ತೆ ಇಬ್ಬರೂ ಗಾಡಿಯಲ್ಲಿ ಹೋಗ್ತೀವಿ, ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಅವ್ರು ಫಸ್ಟ್ ಹೋಗಿ ಸೀಟ್ ಇಟ್ಕೊಂಡಿರಿ ಅಂತ ಅವ್ರನ್ನ ಕಳಿಸಿದ್ದೀನಿ. ನಾನು ಬ್ಯಾಗಿಗೆ ಸ್ವಲ್ಪ ಸ್ನ್ಯಾಕ್ಸು ಹಾಗೆಯೇ ವಾಟರ್ ಬಾಟಲ್ ಎಲ್ಲ ಎತ್ಕೊಂಡಿದ್ದೀನಿ. ಸೊ ಅವ್ರು ಮುಗಿಸ್ಕೊಂಡು ಬಂದಮೇಲೆ ಕೊಡೋಣ ಅಂತ ಬನ್ನಿ. ಇವಾಗ ಹೊರಡ್ತಾ ಇದ್ದೀನಿ. ಸೊ ಅಲ್ಲೋದ್ಮೇಲೆ ಮತ್ತೆ ಸಿಗ್ತೀನಿ. ನಾನು ರೆಡಿ ಆಗಿದ್ದೀನಿ. ಈ ಡ್ರೆಸ್ಸು ಚೆನ್ನಾಗಿದೆ, ಪ್ಲಾಜೋ ಥರ ಕಾಣಿಸ್ತಾ ಇಲ್ಲ ಫುಲ್ಲು. ಸೊ ಪ್ಲಾಜೋ ಥರ ತುಂಬ ಚೆನ್ನಾಗಿದೆ ಮತ್ತು ಕಂಫರ್ಟಬಲ್ ಆಗಿದೆ, ಕುತ್ಕೊಳ್ಳೋಕ್ಕೆಲ್ಲ. ಹಾಗೆ ಹೀಗೂ ಕೂಡ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಡ್ರೆಸ್ಸು. ಇದನ್ನು ಹಾಕ್ಕೊಂಡು ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೇನೋ ಚೆನ್ನಾಗಿದೆ ಅನಿಸುತ್ತೆ. ಆ ಇಯರಿಂಗ್ ಚೇಂಜ್ ಮಾಡಿ ಜುಮ್ಕನ ಹಾಕ್ಕೊಂಡೆ, ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಅಂತ. ಹಾಗೆಯೇ ವಾಚು, ಅದಕ್ಕೆ ಒಂದು ಬ್ಯಾಂಗಲ್ಲು, ಮಾಮೂಲಿ ನನ್ನೊಂದು ಬ್ರಾಸ್ಲೆಟು ಅಷ್ಟೇ. ಬನ್ನಿ ಇವಾಗ ಹೊರಟೋಣ. ಇದಂತ ಬ್ಯಾಗ್ನ ಇದು ಹಾಕ್ಕೊಂಡು ಬನ್ನಿ ಹೊರಡೋಣ. ಕಾಯ್ತಾ ಇದ್ದಾರೆ. ಆಮೇಲೆ ನನಗೆ ತುಪ್ಪು ಅಂತ ಹೋಗಿತಾರೆ. ಲೇಟ್ ಆದರೆ ಯಾವಾಗಲೂ ಲೇಟ್ ಮಾಡ್ತೀಯ ಅಂತ. ಸೊ ಹೇಳೋಣ ಬನ್ನಿ. ಭಾಗ್ಯಮ್ಮನ ಕರ್ಕೊಬಂದಿದ್ದೀವಿ ಇವತ್ತು. ಇದೊಂದು ಸೀಲಿಗೆ ಇಷ್ಟೊಂದು ಸ್ಟೇಜ್ ಎಲ್ಲ ರೆಡಿ ಆಗಿದೆ. ಇನ್ನೂ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿಲ್ಲ. With this much cuteness, even a reindeer would want to join in. This performance is all about joy, sharing, smiles, and magical presenting the nursery Christmas fusion. A performance wrapped in music, smiles, and a touch of Christmas. ಅಲ್ಲ ವೃದ್ಧಿಗೆ ಬಾಸು ಅಲ್ಲಿ ನೋಡಿ ಅಲ್ಲಿ ಪ್ಯಾಂಟ್ ಸರಿ ಮಾಡ್ಕೊತಾ ಇದ್ದಾರೆ. ಅವ್ರ ಬೆಲ್ಟ್ ಏನೋ ಸರಿ ಇಲ್ಲ, ಅದಕ್ಕೆ ಹುಡ್ಕೊತಾ ಇದ್ದಾರೆ. ಆ ಬೆಲ್ಟು ಸಖತ್ ದೊಡ್ಡದು ಕೊಟ್ಟಿದ್ದಾರೆ, ದೊಡ್ಡದು. ಅಲ್ಲಿ ನೋಡಿ ಅಲ್ಲಿ
ಹಾಕಿದ್ದೆ ಕರೆಕ್ಟಾಗಿ ಮಾಡ್ತಾರೆ. ಮನಿಕ ಸೈಟ ಮಾಡ್ಕೊಂಡಿದ್ದು Feliz Navidad, Feliz Navidad, Feliz Navidad, próspero año y felicidad. Feliz Navidad, Feliz Navidad, Feliz Navidad, próspero año y felicidad. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. We wish you a Merry Christmas. We wish you a Merry Christmas. We wish you a Merry Christmas and a Happy New Wow, this surely did bring the Christmas excitement, isn't it, Shreya? Absolutely, Jigyansa. They rock this. Let me introduce you to the party in the club. And everybody knows I get off the train. I'm like Inception, I play with your brains, I don't speak on snooze. I don't play no games, don't get confused, no. 'Cause you will lose, yeah. Now pump it up and make it up like a Tonka truck. If you go hard, you gotta get on the floor. Expressions and maybe a few surprise moves only children can think of. So relax and enjoy the colorful energy they bring up to the stage. Presenting the mixed performance of Ranjitame and Monica by our UKG Pogo stars. Get ready for pure fun. ಚೈನು ಕತ್ತು ಚೈನು Dale,
When you think the white ಸೊ ಇವಾಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದ್ವು. ಪ್ರೋಗ್ರಾಮ್ ಇನ್ನೂ ಮುಗ್ದಿರಲಿಲ್ಲ. ಸೊ ಈ ಬಾಸು ವೃದ್ಧಿಗೆ ಸ್ವಲ್ಪ ನಿದ್ದೆ ಬರೋ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಅಮ್ಮ ಮಲ್ಕೊತೀನಿ ಅಂತ ಕ್ಯೂಟಿ ಎತ್ತಿದ್ರು ಫುಲ್ಲು. ಅಮ್ಮ ನಂಗೆ ಸುಸ್ತಾಗ್ತೈತೆ, ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಮತ್ತು ಚಳಿ ಕೂಡ ಜಾಸ್ತಿ ಇತ್ತು. ಹಾಗಾಗಿ ನನ್ನ ಮಕ್ಕಳನ್ನ ಕರ್ಕೊಬಂದೆ. ಇನ್ನೂ ಪ್ರೋಗ್ರಾಮ್ ನಡೀತಾ ಇತ್ತು. ಒಳ್ಳೊಳ್ಳೆ ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಫಸ್ಟೆಲ್ಲ ಕನ್ನಡ ಸಾಂಗ್ ಅಷ್ಟಿರಲಿಲ್ಲ. ಆಮೇಲೆ ಸ್ವಲ್ಪ ದೊಡ್ಡ ಮಕ್ಕಳಿಗೆಲ್ಲ ಕನ್ನಡ ಸಾಂಗ್ಸ್ ಎಲ್ಲ ಸಖತ್ತಾಗಿತ್ತು. ಅದರಲ್ಲೂ ಕಾಂತಾರ ಮೂವಿ ಸಾಂಗ್ ಅಂತೂ ಸೂಪರಾಗಿ ಮಾಡಿದ್ರು. ಯಾವುದು ದೇವಸಾಂಗ ವೃದ್ಧಿಗೆ ಲಾಸ್ಟ್ ನಾವು ಬರ್ಬೇಕಾದ್ರೂ ದೇವಸಾಂಗ್ ಮಾಡ್ತಾ ಇದ್ರು. ದೇವಸಾಂಗ್ ಇಷ್ಟ ಆಯ್ತು, ಬಾಸುಗೂ ದೇವಸಾಂಗ್ ಇಷ್ಟ ಆಯ್ತಂತೆ. ಸೊ ಪ್ರೋಗ್ರಾಮ್ ಇತ್ತು, ತುಂಬ ಚೆನ್ನಾಗಾಯ್ತು. ಸೊ ಇದೊಂದು ಏನು ಎಡ್ವರ್ಟ್ ಮಾಡ್ಕೊಂಡೆ ಗೊತ್ತಾ ನಾನು. ಹೌದಾ, ಅದು ಗರ್ಲ್ ಬೇಬಿನ ಸೇವ್ ಮಾಡಬೇಕು ಅನ್ನೋದು ಮೆಸೇಜ್. ಹೌದಾ, ಏನಾಯ್ತು ಅಂದರೆ ಹೋಗ್ಬೇಕಾದ್ರೆ ನಾನು ಅವರು ಸ್ಕೂಲಿಂದ ನನಗೆ ಒಂದು ಸ್ಲಿಪ್ ಥರ ಕೊಟ್ಟಿದ್ರು, ಕಾರ್ಡ್, ಎಂಟ್ರಿ ಕಾರ್ಡು. ಸೊ ಒಂದು ಕಾರ್ಡಿಗೆ ಇಬ್ಬರು ಹೋಗ್ಬೋದು ಅನ್ನೋ ಥರ ಕೊಟ್ಟಿದ್ರು. ನಾನೇನು ಮಾಡಿಬಿಟ್ಟಿದ್ದೀನಿ, ತೆಗೆದಿಟ್ಟೋಳು ದಿವಾನ ಮೇಲೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಎಷ್ಟು ಹೋಗಿ ನಿಂತ್ಕೊಂಡಿದ್ದೀವಿ, ಒಳಗಡೆ ಬಿಡ್ತಾನೆ ಇಲ್ಲ. ಕಾರ್ಡ್ ಯಾರಿಗಿದೆ ಅವ್ರಿಗೆ ಮಾತ್ರ ಎಂಟ್ರಿ ಆದರೂ ಅದೊಂದು ಬೇಜಾರಾಗೋಯ್ತು. ಏಕೆಂದರೆ ಅಲ್ಲಿ ಆಲ್ಮೋಸ್ಟ್ ನಮ್ಮ ಡೈಲಿ ಸ್ಕೂಲ್ಗೆ ಹೋಗಿಬಿಡೋ, ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದವರೇ ಇದ್ದರು. ಸೊ ಅಟ್ಲೀಸ್ಟ್ ಒಬ್ರನ್ನ ಬಿಡಿ, ನಾನು ಹೋಗಿ ಕಾರ್ಡ್ ಎತ್ಕೊಂಡ್ಬರ್ತೀನಿ ಅಂದರು. ಒಳಗಡೆ ಒಬ್ಬರನ್ನು ಬಿಟ್ಟಿಲ್ಲ. ನಂಗೆ ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಆ ವಯಸ್ಸು ನಾನು ಹೇಳ್ತಾ ಇದ್ದೀನಿ, ಇಬ್ಬರು ಮಕ್ಕಳು ಬರ್ತಾರೆ ಇದೇ ಸ್ಕೂಲ್ಗೆ ಅಂತ. ಅವ್ರು ಡ್ರಾಪ್ ಮಾಡಬೇಕಾದ್ರೆಲ್ಲ ನಮ್ಮನ್ನು ನೋಡಿದ್ದಾರೆ, ಗೊತ್ತಿರುತ್ತೆ. ಬಟ್ ಆದ್ರೂ ಬಿಡಲಿಲ್ವಲ್ಲ, ಅದೊಂದು ಬೇಜಾರಾಯಿತು. ಸೊ ಅತ್ತೆನ ಎಲ್ಲರೂ, ಮಲ್ಲಿಕನ, ರತ್ತೆನ, ಭಾಗ್ಯಮಣಿ ಎಲ್ಲರೂ ಆಚೆ ನಿಲ್ಲಿಸ್ಬಿಟ್ಟು ಮತ್ತೆ ಬಂದು ನಾನು ಕಾರ್ಡನ್ನ ತೊಗೊಂಡು ಹೋಗಿ ಆಮೇಲೆ ಎಂಟ್ರಿ. ಸೊ ಈ ಸಲ ಸ್ವಲ್ಪ ಅದು ಇದಾಗಿತ್ತು ಎಂಟ್ರಿ ಎಲ್ಲ. ಸೊ ಮೇ ಬಿ ಎಂಟ್ರಿ ಒಳಗಡೆ ಹೋಗೋರಿಗೆ ಸೀಲ್ ಹಾಕಿ ಕಳಿಸ್ತಾ ಇದ್ರು. ಮೇ ಬಿ ಕ್ರೌಡು ಜಾಸ್ತಿ ಆಗುತ್ತೆ ಅಂತಲೂ ಮೈಂಡಲ್ಲಿ ಇರ್ಬೋದು. ಬಟ್ ಆದರೆ ಅಷ್ಟೊಂದು ಹೇಳ್ತಾ ಇದ್ದಾರೆ, ಜಸ್ಟ್ ಒಬ್ಬರನ್ನ ಬಿಡಿ, ನಾನು ಹೋಗಿ ಕಾರ್ಡ್ ತೊಗೊಂಬಂದು ಬಿತ್ತವನ್ನ ಕರ್ಕೊತೀನಿ ಅಂದರೂ ಬಿಡ್ತಾ ಇರಲಿಲ್ಲ. ಅದೊಂದು ಎಲ್ಲ ಬೇಜಾರಾಯಿತು ನನಗೆ. ಮತ್ತು ನಾನು ಮಾಡ್ಕೊಂಡಿದ್ದೆ ಎಡ್ವರ್ಟಿಂದ ಪಾಪ, ನಾನು ಮಾಡಿದ್ದೆ ಎಡ್ವರ್ಟಿಂದ ಪಾಪ ಅವರು ನಾನು ಹೋಗೋ ತನಕ ಆಚೆಲೆ ನಿಂತ್ಕೊಂಡಿದ್ರು. ಸೊ ಹೋಗಿದ್ದಕ್ಕೆ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯ್ತು. ನಾನು ರುದ್ದು ಅಂತ ಸಖತ್ತಾಗಿ ಡ್ಯಾನ್ಸ್ ಮಾಡ್ತು. ಎಷ್ಟು ಬೇಡ, ನಾನು ತೋರಿಸಿ ಅಲ್ಲಿ ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಮತ್ತೆ ನೆನ್ನೆನೂ ಮಾಡಿದ್ಯಲ್ಲ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದು. ಅವಳಿಗೆ ಒಂದು ಬೇಜಾರು ಏನಂದ್ರೆ ನನ್ನ ಸೆಕೆಂಡ್ ಲೈನಲ್ಲಿ ನಿಲ್ಸಿದ್ರು ಅಂತ. ಸೊ ತುಂಬ ಚೆನ್ನಾಗಿ ಡೋನೆಟ್ ತಿಂತೀಯಾ ನೀನು? ಬೇಡ, ನನಗೆ ಗೊತ್ತು. ಡೋನೆಟ್ ಕೊಡ್ಸಿಲ್ಲ, ಒಂದು ಬೈಟ್ ತಿಂದ್ಬಿಟ್ಟು ಆಮೇಲೆ ಅಷ್ಟೇ ಬಿಡ್ತೇನೆ. ನಾನು ನೋಡಿದ್ದೀನಲ್ಲ. ಆಯ್ತು ಬಿಡು, ಕೊಡಿಸ್ತೀನಿ. ನಾಳೆ ಪಪ್ಪಗೆ ಹೇಳ್ಬಿಟ್ಟು ತರಿಸ್ತೀನಿ, ಆಯ್ತಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.